ಹೆದ್ದಾರಿಯಲ್ಲಿ ಸುಟ್ಟು ಕರಗಲಾಗಿದೆ ಬಸ್ಸು. ಅಂದು ಕರ್ನೂಲ್, ಇವತ್ತು ಹಿರಿಯೂರು, ನಾಳೆ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬಸ್ ಏಕಾಏಕಿ ಬೆಂಕಿಗಾಹುತಿ ಆಗುವುದಕ್ಕೆ ಆಕ್ಸಿಡೆಂಟ್ ಒಂದೇ ಕಾರಣವಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಏನೆಲ್ಲ ಕಾರಣಗಳು ಇರಬಹುದು ಅಪಘಾತ ಆಗಿರುವುದಕ್ಕೆ? ಬಸ್ ಏಕಾಏಕಿ ಬೆಂಕಿಗೆ ಆಹುತಿ ಆಗುವುದಕ್ಕೆ ಆಕ್ಸಿಡೆಂಟ್ ಒಂದೇ ಕಾರಣ ಅಲ್ಲ. ಬಸ್ಗಳಲ್ಲಿ ಸರಕು ತುಂಬುವ ಹುಚ್ಚಾಟಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸುಲಭವಾಗಿ ಬೆಂಕಿಗೆ ತುತ್ತಾಗುವಂತಹ ವಸ್ತುಗಳನ್ನೇ ತುಂಬುತ್ತಾರೆ ಸಿಬ್ಬಂದಿ. ಸರಕು ಸಾಗಣೆಯಲ್ಲಿ ಕಾಸ್ ಮಾಡೋದಕ್ಕೆ ಹೋಗಿ ಪ್ರಯಾಣಿಕರ ಜೀವಕ್ಕೆ ಕುತ್ತನ್ನ ತಂದಿಡ್ತಾ ಇದ್ದಾರೆ. ಡೀಸೆಲ್ ಟ್ಯಾಂಕ್ ಹೊತ್ತಿ ಉರಿಯೋದಕ್ಕೆ ಕಾರಣ ಕೊಡುವಂತಹ ಟ್ರಾವೆಲ್ಸ್ನವರು ಈ ಒಂದು ಕಾರಣವನ್ನ ಕೊಡ್ತಾರೆ. ಜೊತೆಗೆ ಸತತವಾಗಿ 100 ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ಗುತ್ತವೆ ಬಸ್ಗಳು. ಎಂಜಿನ್ ಸಹಿತ ಬಸ್ನ ಎಲ್ಲಾ ಬಿಡಿ ಭಾಗಗಳಲ್ಲೂ ಹೀಟ್ ಆಗಿರುತ್ತೆ. ಬಸ್ಗೆ ಬೆಂಕಿ ಬಿದ್ರೂ ಒಂದೇ ಒಂದು ಗ್ಲಾಸ್ ಸುಲಭವಾಗಿ ತೆಗೆಯೋದಕ್ಕಾಗೋದಿಲ್ಲ. ತಾವಾಗೇ ಪುಡಿಯಾಗುವ ಗ್ಲಾಸಿನ ಬಾಗಿಲನ್ನ ಬಳಸ್ಕೊಳ್ಬೇಕು. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ 2013ರಲ್ಲಿ ನೀಡಿದ ಆದೇಶ ಜಾರಿಗೆ ಬರ್ತಾನೆ ಇಲ್ಲ. ಪ್ಯಾಸೆಂಜರ್ಗಿಂತಲೂ ಹೆಚ್ಚಾಗಿ ಟನ್ ಗಟ್ಟಲೆ ಲೋಡನ್ನ ತುಂಬೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಬಟ್ ಆದ್ರೆ ಯಾರು ಕೂಡ ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಯಾಕೆ? ಅಪಘಾತ ಆದಂತಹ ಸಂದರ್ಭದಲ್ಲಿ ಈ ಬೆಂಕಿ ಏನಾದರೂ ಹೊತ್ಕೊಂಡ್ರೆ ಆ ಬೆಂಕಿಯನ್ನ ನನ್ಸೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬರೋವರೆಗೂ ನನ್ಸೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಒಳಗೆ ಇರುವಂತಹ ಪ್ರಯಾಣಿಕರು ಜೀವವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಎಮರ್ಜೆನ್ಸಿ ಅಂತ ಹೇಳಿ ಒಂದು ಬಾಗಿಲಿರುತ್ತೆ. ಆ ಬಾಗಿಲು ಕೂಡ ಓಪನ್ ಆಗೋದಿಲ್ಲ. ಕಾರಣ ಬೆಂಕಿ ಹೊತ್ಕೊಂಡು ಉರಿತಾ ಇರುತ್ತೆ. ಹೇಗೆ ಓಪನ್ ಆಗುತ್ತೆ ಆ ಬಾಗಿಲು? ಅದು ಕೂಡ ಓಪನ್ ಆಗೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸೀಬರ್ಡ್ ಟ್ರಾವೆಲ್ಸ್ ನ ಮಾಲೀಕ ನಾಗರಾಜಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗಾಗಲೇ ಸೀಬರ್ಡ್ ಬಸ್ ಅಪಘಾತವಾಗಿ ಮೃತಪಟ್ಟವರ ಸಂಖ್ಯೆ ನಿಮಗೆ ಗೊತ್ತಿರುತ್ತೆ, ನಾವು ಹೇಳೋದು ಬೇಕಾಗಿಲ್ಲ. ಈಗಾಗಲೇ ಗ್ಯಾರಂಟಿ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ದೀರಿ. ಸರ್, ಆದರೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಆದೇಶಗಳನ್ನ ಯಾಕೆ ಪಾಲನೆ ಮಾಡ್ತಾ ಇಲ್ಲ ನೀವೆಲ್ಲ ಅಂತ? ಯಾಕೆ ಮಾಡ್ತಾ ಇಲ್ಲ? ಹೌದು ಅಲ್ಲ ಸರ್, ಯಾಕೆ ಮಾಡ್ತಾ ಇಲ್ಲ? ಯಾಕೆಂದ್ರೆ ನೋಡಿ, ಅಪಘಾತಗಳಾದಾಗ ಈ ತರ ಬೆಂಕಿ ಹೊತ್ಕೊಂಡಾಗ ಒಂದು ಗ್ಲಾಸ್ ಆಟೋಮೆಟಿಕ್ ಆಗಿ ಓಪನ್ ಆಗಲ್ಲ. ನಾವೇ ಒಡಿಬೇಕು, ಇಲ್ಲ ಕಾಲಲ್ಲಿ ಒದಿಬೇಕು, ಅಲ್ಲಿವರೆಗೂ ಓಪನ್ ಆಗಲ್ಲ. ಯಾಕೆ ಸರ್? ಅಷ್ಟೇ ನೋಡಿ, ಟ್ರಾವೆಲ್ಸ್ನ ಮಾಲೀಕರು ಉತ್ತರವನ್ನ ಕೊಡೋದಕ್ಕೆ ಒಂದ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ರೂಲ್ಸ್ ಇದೆಯಾ ಗೊತ್ತೇ ಇಲ್ಲ ಮಾಲೀಕರಿಗೆ. ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಹೇಳಿದ್ಯಾ ಗೊತ್ತೇ ಇಲ್ಲ ಮಾಲೀಕರಿಗೆ. ಪ್ರಯಾಣಿಕರು ನಾವುಗಳು ಬಫುಲ್ಗಳ ತರ ಹೋಗ್ತೀವಿ, ಪ್ರಯಾಣವನ್ನ ಮಾಡ್ತೀವಿ, ಸೇಫ್ ಆಗಿದೆ ಬಸ್ಗಳು. ಮತ್ತೆ ಈ ಸೀಬರ್ಡ್ಸ್ ಬಸ್ಗಳ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಸ್ಗಳು ಕೂಡ ಇದೆ. ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ ಆ ಬಸ್ಸಲ್ಲಿ, ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಅಂತ ನಾವು ಸಾಕಷ್ಟು ಬಾರಿ ಕೇಳ್ಪಟ್ಟಿದ್ದೇವೆ. ಬಟ್ ಸುಲಭವಾಗಿ ಡೋರ್ ಓಪನ್ ಆಗೋದಿಲ್ಲ, ಗ್ಲಾಸ್ಗಳು ಓಪನ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಈ ರೀತಿಯಾಗಿ ಅಪಘಾತ ಆದಂತಹ ಸಂದರ್ಭದಲ್ಲಿ ಗ್ಲಾಸ್ಗಳು ಓಪನ್ ಆಗಬೇಕು. ಅಟ್ಲೀಸ್ಟ್ ಒಬ್ಬ ಮನುಷ್ಯ ತಳ್ಳಿದ್ರೆ ಅದು ಗ್ಲಾಸ್ ಓಪನ್ ಮಾಡಬೇಕು, ಓಪನ್ ಆಗಬೇಕು. ಆ ಥರ ಇರಬೇಕು ಬಸ್ಗಳು, ಆ ಥರ ಬಸ್ಸನ್ನು ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಹೇಳಿರ್ತಾರೆ. ಬಟ್ ಆದರೆ ಬಸ್ಸನ್ನು ಕೊಂಡುಕೊಳ್ಳುವವರು, ಆ ಬಸ್ಸನ್ನು ಬಳಕೆ ಮಾಡುವವರು ಇದ್ಯಾವುದೇ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. 2013ರಲ್ಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಫಾಲೋ ಮಾಡ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಅಂತ ಹೇಳಿ. ಯಾವ ಬಸ್ನ ಮಾಲೀಕರು ಕೂಡ ನಮಗೇನಾಗಬೇಕು, ನಾವೇನು ಪ್ರಯಾಣ ಮಾಡ್ತೀವ, ಯಾವನೋ ಬಂದು ಪ್ರಯಾಣ ಮಾಡ್ತಾನೆ, ಯಾವನೋ ಸಾಯ್ತಾನೆ, ನನಗೇನಾಗಬೇಕು, ನನಗೆ ದುಡ್ಡು ಬರುತ್ತಾ ಅಷ್ಟೇ. ಎಲ್ಲರೂ ಕೂಡ ಮನಿ ಮೈಂಡೆಡ್ಗಳು. ಪ್ರಯಾಣಿಕರ ಸೇಫ್ಟಿಯನ್ನು ನೋಡೋದೇ ಇಲ್ಲ. ಬೇಕಾಬಿಟ್ಟಿ ವಸ್ತುಗಳನ್ನು ಡಂಪ್ ಮಾಡ್ಕೊಳ್ಳೋದು, ತೆಗೆದುಕೊಂಡು ಹೋಗೋದು. ಅತಿ ವೇಗವಾಗಿ ವೆಹಿಕಲ್ಸ್ಗಳು ಹೋಗ್ತಾ ಇರುತ್ತೆ ರಾತ್ರಿ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಬಸ್ನಲ್ಲಿ ಏನಿರುತ್ತೆ ಆ ವಸ್ತುಗಳೆಲ್ಲವೂ ಕೂಡ ಹೀಟ್ ಆಗಿರುತ್ತೆ. ಆ ಹೀಟ್ ಆದಾಗ, ಸ್ಪಾರ್ಕ್ ಆದಾಗ ಏನಾಗುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ. ಆಗ ಬೆಂಕಿ ಹೊತ್ಕೊಂಡಾಗ ಪಾಪ ಒಳಗಡೆ ನಿದ್ದೆಯ ಮಂಪರ್ನಲ್ಲಿ ಇದ್ದವರು ಪ್ರಯಾಣಿಕರು ಏನು ಮಾಡಬೇಕು
ಹೇಗೆ ತಮ್ಮ ಪ್ರಾಣವನ್ನ ಬದುಕಿ ಉಳಿಸ್ಕೊಂಡು ಹೊರಗಡೆ ಬರಬೇಕು ಅನ್ನುವಂತಹ ಒಂದಷ್ಟು ಟೆಕ್ನಾಲಜಿ, ಒಂದಷ್ಟು ಐಡಿಯಾಗಳನ್ನ ಯಾರು ಯಾಕೆ ಮಾಡ್ತಾ ಇಲ್ಲ, ಯಾಕೆ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ನಾವಿಲ್ಲಿ ಕೂತ್ಕೊಂಡು ಬಾಯ್ ಬಡ್ಕೊಳ್ತೀವಿ, ರೂಲ್ಸ್ ಫಾಲೋ ಮಾಡ್ರಯ್ಯ. ಕೋರ್ಟ್ಗಳು ಕೂಡ ಹೇಳ್ತಾ ಇರ್ತವೆ, ಸುಪ್ರೀಂ ಕೋರ್ಟು ಕೂಡ ಹೇಳ್ತಾ ಇದೆ ಫಾಲೋ ಮಾಡಿ ರೂಲ್ಸನ್ನು ಅಂತ ಹೇಳಿ. ತಂಪಾಡಿಗೆ ತಾವು ನಮಗೇನಾಗಬೇಕು, ರೂಲ್ಸ್ ಇದೆಯಾ, ಅದು ಬರೀ ಪೇಪರ್ನಲ್ಲಿ ಇರುತ್ತೆ ರೂಲ್ಸು, ನಾವ್ಯಾಕೆ ಫಾಲೋ ಮಾಡಬೇಕು? ಯಾರೋ ಸತ್ತರೆ ಸಾಯ್ತಾರೆ ಬಿಡು, ಸರ್ಕಾರ ಒಂದು 2 ಲಕ್ಷನ 3 ಲಕ್ಷನ ಘೋಷಣೆ ಮಾಡಿಬಿಡುತ್ತೆ, ಮುಗೀತಲ್ಲಿಗೆ. ಅದೆಲ್ಲ ಪ್ರಕರಣಗಳು ನಡೀತಾ ಇರುತ್ತೆ, ಎಲ್ಲಿ ತನಕ ನಡೆಯುತ್ತೋ ಅದು ನಡೀತಾ ಇರಲಿ, ನಮಗೇನಾಗುತ್ತೆ ಅನ್ನುವಂತಹ ಒಂದು ನೆಗ್ಲಿಜೆನ್ಸಿ ಮಾಲೀಕರಿಗೆ. ನೋಡಿ, ಅಪಘಾತಗಳು ಆದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಡೋರ್ ಇರುತ್ತೆ, ಅದು ಓಪನ್ ಆಗುತ್ತೆ ಅನ್ನುವಂತಹ ನಂಬಿಕೆ ನೀವುಗಳು ಬಸ್ಸಲ್ಲಿ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಇರುತ್ತೆ. ಬಟ್ ಆದರೆ ಅದು ವರ್ಕೇ ಆಗ್ತಾ ಇರೋದಿಲ್ಲ.